ಸಬ್ಸ್ಕ್ರೈಬ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಮತ್ತೆ 3 ಹೊಸ ನೋಟಿಫಿಕೇಷನ್ ಬಂದಿವೆ. ಅಂದರೆ ಒಂದೇ ನೋಟಿಫಿಕೇಷನಲ್ಲಿ 3 ರೀತಿಯ ಹುದ್ದೆಗಳನ್ನು ಕರೆದಿದ್ದಾರೆ. ಓಕೆ, ಮೊದಲಾಗಿ ಬಂದ್ಬಿಟ್ಟು KSRP ಮತ್ತು ISF ಮತ್ತು IRB ಟೋಟ್ಲಾಗಿ 3 ಒಂದು ರೀತಿಯ ಹುದ್ದೆಗಳನ್ನು ಇಲ್ಲಿ ಕರೆದಿರುವಂಥದ್ದು ಸ್ನೇಹಿತರೆ. ಇದಕ್ಕೆ ಕ್ವಾಲಿಫಿಕೇಷನ್ನು ಮತ್ತು ವೇಕೆನ್ಸಿ ಡೀಟೇಲ್ಸ್ ಇಲ್ಲಿ ನೋಡೋಣ. ಮೊದಲಾಗಿ KSRP ಬಂದ್ಬಿಟ್ಟು 334 ಹುದ್ದೆಗಳಿವೆ. ನೆಕ್ಸ್ಟು ISFಲ್ಲಿ 364 ಹುದ್ದೆಗಳು. ಅದೇ ರೀತಿ IRBಯಲ್ಲಿ 161 ಹುದ್ದೆಗಳು. ಇದಕ್ಕೆ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು PUC ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ದಿನಾಂಕ ಬಂದ್ಬಿಟ್ಟು 13/7/2026 10/8/2026 ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಅಪ್ಲಿಕೇಶನ್ ಫೀ ನೋಡ್ಬೋದು. ನೆಕ್ಸ್ಟು ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಸೇಮ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇದರ ಒಂದು ಎಕ್ಸಾಮ್ ಡೇಟ್ ಬಂದ್ಬಿಟ್ಟು 20/9/2026 ಏನಪ್ಪ ಅಂತಂತಂದರೆ ಈ ಒಂದು ಎಕ್ಸಾಮ್ ನಡೀತದೆ. ಇಲ್ಲಿ ನೋಡ್ಬೋದು ಇಲ್ಲಿ ವಿಷಯ ಬಂದ್ಬಿಟ್ಟು ಮೆಂಟಲ್ ಎಬಿಲಿಟಿ ಆ್ಯಂಡ್ ಜನರಲ್ ನಾಲೆಡ್ಜ್ ಸಂಬಂಧಿಸಿರುವಂಥ ಒಂದು ಹೆಚ್ಚಿನ ಒಂದು ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಯಲ್ಲೂ ಸಹ ಬರ್ತವೆ. ಓಕೆನಾ. ನೆಕ್ಸ್ಟ್ ನಮಗೆ 1:5 ಅದರದ್ದು ಅನ್ನೋದು ಏನಪ್ಪ ಅಂತಂತಂದರೆ ಸ್ನೇಹಿತರೆ TSTಗೆ ಸಹ ಕರೀತಾರೆ. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಫಿಸಿಕಲ್ ಟೆಸ್ಟು ಸಹ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ HK ಮತ್ತು NHK ಎರಡೂ ಸಹ ಸೇಮ್ ಆಗಿರುತ್ತೆ. ಬಟ್ NHKಯಲ್ಲಿ ಸಹ ತೋರಿಸ್ತೀನಿ ನೋಡಿ. ಟೋಟಲಾಗಿ ಇಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಎಷ್ಟಪ್ಪ ಅಂತಂತಂದರೆ 1455 ಹುದ್ದೆಗಳು ಸಹ ಇಲ್ಲಿ ಸಹ ಏನಪ್ಪ ಅಂತಂದರೆ ಪ್ರಕಟ ಆಗಿವೆ ಸ್ನೇಹಿತರೆ. ಓಕೆ, ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಂಪ್ಲೀಟ್ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ. ಜಾಯ್ನ್ ಆಗಿ ಈ PDF ಚೆಕ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.